ಇವರು ನನ್ನನ್ನೇ ಫಾಲೋ ಮಾಡ್ತಿದ್ದಾರಾ? ಯಾಕೆ? ಅಂತ ಭಯದಿಂದ ಎದೆ ಬಡಿತ ಜೋರಾಯ್ತು ಹಿತಾಗೆ. ಆ ಕಾರ್ ಹಿಂದೆಯೇ ಬರೋದು, ಕೆಲವೊಮ್ಮೆ ಪಕ್ಕದಲ್ಲೇ ಬರೋದು ಮಾಡ್ತಾ ಇದ್ದಿದ್ರಿಂದ ಅವಳ ಬಿಪಿ ಏರಿ ಹೋಯ್ತು. ಇವರ ಸ್ಟೇಟಸ್ ಏನು, ಅರ್ಹತೆ ಏನು, ಇವ್ರು ಯಾಕೆ ಈ ಥರ ಚೀಪಾಗಿ ನಡ್ಕೊಳ್ತಿದ್ದಾರೆ ಅಂತ ಹಿತಾಗೆ ಇದನ್ನ ಅರ್ಗಿಸ್ಕೊಳ್ಳೋಕ್ಕೂ ಸಾಧ್ಯವಾಗ್ಲೇ ಇಲ್ಲ, ನಂಬೋಕ್ಕೂ ಆಗ್ಲಿಲ್ಲ. ತನ್ನ ಸ್ಟಾಪ್ ಬಂದ ಕೂಡಲೇ ಇಳಿದು ಮನೆಗೆ ಹೋದವಳು ಕಿಟಕಿಯಿಂದ ಇಣುಕಿ ನೋಡಿದ್ಲು ಹಿತ. ಶಕ್ತಿ ಅವಳ ಮನೆಯನ್ನೇ ನೋಡ್ತಾ ನಿಂತಿದ್ದ. ಇವ್ರು ದಿನ ನಮ್ಮನೆಯನ್ನೇ ನೋಡ್ತಿದ್ದಾರೆ. ಅಕ್ಕಪಕ್ಕದವ್ರಿಗೆ ಗೊತ್ತಾದ್ರೆ ನಮ್ಮನ್ನೇ ಎಲ್ರೂ ತಪ್ಪಾಗಿ ಮಾತಾಡ್ತಾರೆ. ಗಂಡಸರಿಗೆ ಯಾರು ಏನು ಹೇಳಲ್ಲ. ಹೆಣ್ಮಕ್ಳು ಏನು ತಪ್ಪು ಮಾಡದಿದ್ರು ಕೂಡ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಅಂತ ಯೋಚಿಸ್ತಾ ಕಿಟಕಿ ಮುಚ್ಚಿ ರೂಮ್ ಒಳಗಡೆ ಹೋಗಿ ಕೂತ್ಕೊಂಡ್ಲು. ನೇರವಾಗಿ ಹೋಗಿ ಅವನನ್ನ ಎದುರು ಬದ್ರಾಗಿ ಕೇಳಬೇಕು ಅನ್ನಿಸ್ತು. ಆದ್ರೆ ತುಂಬಾ ಭಯ. ತನ್ನ ರಕ್ಷಣೆ ಇಲ್ಲದಂತಿದೆ ಅಂತ ಅವಳಿಗೆ ಅನ್ನಿಸ್ತು. ಮುಂದಿನ ದಿನಗಳು ಕೂಡ ಹೀಗೆ ಕಳೆದ್ವು. ಹಿತಾ ಈ ವಿಷಯನ ತಂಗಿ ಹತ್ರ ಕೂಡ ಹೇಳಲಿಲ್ಲ. ಅನುಗೆ 2 ದಿನ ರಜೆ ಕೂಡ ಸಿಕ್ತು. ಶುಕ್ರವಾರ ಬೇಗ ಬಂದವಳು ಅಕ್ಕ ಬರೋಷ್ಟ್ರಲ್ಲಿ ಅಡುಗೆನೆಲ್ಲ ಮಾಡಿ ಮುಗಿಸಿದ್ಲು. ಅಕ್ಕ ಬರೋ ಸಮಯಕ್ಕೆ ಕೆಳಗಡೆ ಬಂದವಳು ಶಕ್ತಿ ಅಲ್ಲಿ ನಿಂತಿರೋದನ್ನ ನೋಡಿ ಗೊಂದಲಕ್ಕೊಳಗಾದ್ಲು ಅನು. ಇವ್ರು ಇವತ್ತು ಯಾರನ್ನ ನೋಡೋಕೆ ಬಂದಿದಾರಾ ಅಂತ ಯೋಚಿಸ್ತಿರುವಾಗಲೇ ಅವಳಿಗೆ ಒಂದು ವಿಷಯ ಹೊಳಿತು. ಶಕ್ತಿಯ ದೃಷ್ಟಿ ಮೇಲ್ಭಾಗದಲ್ಲಿರೋ ತಮ್ಮ ಮನೆಯ ಕಡೆಗೆ ಇತ್ತು. ಅವಳು ಸುಮ್ಮನೆ ಗಮನಿಸೋಕೆ ಶುರು ಮಾಡಿದ್ಲು. ತನ್ನ ಅಕ್ಕ ಬರೋದನ್ನ ಕಂಡವಳು, ಅಕ್ಕ ತುಂಬಾ ಬೆವರ್ತಿದ್ಯಾ? ಬಸ್ ತುಂಬ ರಶ್ ಇತ್ತಾ, ಇಲ್ಲ ಕೆಲಸ ಜಾಸ್ತಿ ಇತ್ತಾ ಅಂತ ತನ್ನ ದುಪ್ಪಟ್ಟದಿಂದ ಅಕ್ಕನ ಬೆವರನ್ನ ಸಾವ್ರತಾ ಪ್ರೀತಿಯಿಂದ ಕೇಳ್ತಿದ್ಲು ಅನು. ಬಸ್ ತುಂಬ ರಶ್ ಇತ್ತು ಅನು, ನಿಲ್ಲೋಕ್ಕೂ ಜಾಗ ಇರಲಿಲ್ಲ ಅಂತ ಇಬ್ರು ಮಾತಾಡ್ತಾ ಒಳಗಡೆ ಹೋದ್ರು. ಇಬ್ಬರ ಪ್ರೀತಿಯನ್ನ ಶಕ್ತಿ ಮೆಲ್ಲಗೆ ನಗ್ತಾ ನೋಡ್ತಿದ್ದ. ಅವನಿಗೆ ಒಡ ಹುಟ್ಟಿದವರು ಯಾರು ಇಲ್ಲದೆ ಇರೋ ಕಾರಣ ಅಕ್ಕ ತಂಗಿರ ಪ್ರೀತಿಯನ್ನ ಕಂಡು ಮನಸ್ಸಿನಲ್ಲಿ ಸಣ್ಣ ಹೊಟ್ಟೆ ಕಿಚ್ಚೋ ಅಥವಾ ಆಸೆ ಮೂಡಿತ್ತು. ಹಿತ ನಡೆದು ಬರುವಾಗ ಶಕ್ತಿಯನ್ನ ಗಮನಿಸಿದ್ಲು. ಅನು ಒಳಗಡೆ ಹೋದ ಕೂಡಲೇ ಹಿತ ವೇಗವಾಗಿ ಬಂದು ಕಿಟಕಿಯಿಂದ ಇಣುಕಿ ನೋಡಿದ್ಲು. ಶಕ್ತಿ ಕೆಲವು ನಿಮಿಷ ಅಲ್ಲೇ ನಿಂತು ಆಮೇಲೆ ಹೊರಟು ಹೋದ. ತನ್ನ ಅಕ್ಕನನ್ನೇ ಇವನು ಹಿಂಬಾಲಿಸ್ತಿದ್ದಾನೆ ಅಂತ ಅನು ನಿಧಾನವಾಗಿ ಯೋಚಿಸಿದ್ಲು. ಶಕ್ತಿಯ ನೋಟದಲ್ಲಿ ಯಾವುದೇ ತಳಮಳವಾಗ್ಲಿ ಅಥವಾ ಕೆಟ್ಟ ಉದ್ದೇಶವಾಗ್ಲಿ ಇರಲಿಲ್ಲ. ಮುಖದಲ್ಲಿ ಅಸಭ್ಯತೆ ಇರಲಿಲ್ಲ. ಆ ನೇರ ನೋಟದ ಕಣ್ಣುಗಳಲ್ಲಿ ಕೇವಲ ಪ್ರೀತಿ ತುಂಬಿತ್ತು. ಹಿತಾಳ ಮೇಲೆ ಒಂದು ರೀತಿಯ ಹಕ್ಕಿನ ಪ್ರೀತಿ ಎದ್ದು ಕಾಣಿಸ್ತಿತ್ತು. ಆದ್ರೆ ಹಿತ ಒಂದು ವಿಷಯವನ್ನ ಗಮನಿಸೋದ್ರಲ್ಲಿ ಸೋತಿದ್ಲು. ಶಕ್ತಿ ಅವಳ ನಡಿಗೆ ಅಂದವನ್ನ ರಸವತ್ತಾಗಿ ಸವಿತಾ ಹಿಂಬಾಲಿಸ್ತಿದ್ದಿದ್ದು ಅವಳಿಗೆ ತಿಳಿಲೇ ಇಲ್ಲ. ಅವಳಿಗೆ ತಲೆಯ ಹಿಂಭಾಗದಲ್ಲಿ ಒಂದ್ ಜೊತೆ ಕಣ್ಣುಗಳಿದ್ದಿದ್ರೆ ಬಹುಶಃ ಇದನ್ನ ಗಮನಿಸ್ತಾ ಇದ್ಲೋ ಏನೋ. ಇಲ್ದಿದ್ರೆ ಕನಿಷ್ಠ ಪಕ್ಷ ಹಿಂದಕ್ಕೆ ತಿರುಗಿ ಆದ್ರೂ ನೋಡ್ಬೇಕಿತ್ತು. ಆದ್ರೆ ಅವಳು ಭಯದಿಂದ ತಲೆ ಎತ್ತದೇನೆ ನಡೀತಿದ್ಲು. ಇನ್ ಹೇಗ್ ತಾನೇ ನೋಡೋಕ್ ಸಾಧ್ಯ? ಆದ್ರೆ ಅನು ಮಾತ್ರ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ಲು. ಶಕ್ತಿ ತನ್ನ ಕಾರ್ ತೆಗೆದುಕೊಂಡು ಅಲ್ಲಿಂದ ಹೊರಡೋವರೆಗೂ ಅವಳು ಅವನನ್ನೇ ನೋಡ್ತಾ ನಿಂತಿದ್ಲು. ಇದೇ ರೀತಿ ಮುಂದಿನ ದಿನ ಕೂಡ ಮುಂದುವರಿತು. ಈ ವಿಷಯದಲ್ಲಿ ಶಕ್ತಿ ಎಂದು ಹಿತ್ತಾಳ ಜೊತೆಗೆ ಮಾತಾಡೋಕೆ ಪ್ರಯತ್ನಿಸ್ಲಿಲ್ಲ ಅಥವಾ ಅವಳನ್ನ ದಾರಿಯಲ್ಲಿ ಅಡ್ಡಗಟ್ಲಿಲ್ಲ. ತನ್ನ ಅಂತಸ್ತಿಗೆ ಈ ರೀತಿ ಮಾಡುವುದು ಗೌರವಕ್ಕೆ ಕಡಿಮೆ ಅಂತ ಅವನು ಎಂದಿಗೂ ಭಾವಿಸ್ಲಿಲ್ಲ. 3ನೇ ದಿನ ಭಾನುವಾರವಾಗಿದ್ರಿಂದ ಹಿತ ಕೆಲ್ಸಕ್ಕೆ ಹೋಗ್ಲಿಲ್ಲ. ಆದ್ರೆ ಶಕ್ತಿ ಮಾತ್ರ ಅದೇ ಸಮಯಕ್ಕೆ ಸರಿಯಾಗಿ ಅವರ ಬಿಲ್ಡಿಂಗ್ ಮುಂದೆ ಬಂದು ಬೈಕ್ನಲ್ಲಿ ನಿಂತಿದ್ದ. ಯಾರು ತನ್ನನ್ನ ಗುರುತಿಸಿ ಸಂಶಯ ಪಡಬಾರ್ದು ಅನ್ನೋ ಕಾರಣಕ್ಕೆ ದಿನಕ್ಕೊಂದು ಹೊಸ ಕಾರು ಅಥವಾ ಬೈಕನ್ನ ಬದಲಾಯಿಸ್ಕೊಂಡು ಬರ್ತಿದ್ದ. ತನ್ನ ಮುಖವನ್ನ ಸ್ವಲ್ಪ ಮರೆ ಮಾಚ್ಕೊಂಡಿದ್ದ. ಶಕ್ತಿ ಬಂದಿದ್ದನ್ನ ನೋಡಿದ ಅನು ಯಾವ್ದ್ರ ಬಗ್ಗೆನೂ ಯೋಚಿಸ್ದೆ ನೇರವಾಗಿ ಕೆಳಗಡೆ ಇಳಿದು ಬಂದ್ಲು. ಸೀದಾ ಶಕ್ತಿ ಹತ್ರಕ್ಕೆ ಬಂದು ಎರಡೂ ಕೈ ಮುಗ್ದು ನಮಸ್ಕಾರ ಸರ್ ಅಂತ ನಿಧಾನವಾಗಿ ಹೇಳಿದ್ಲು. ಅದಕ್ಕೆ ಶಕ್ತಿ ಕೂಡ ಬಹಳ ಪ್ರೀತಿಯಿಂದ ಹೇಳು ಹನುಮ ಅಂತ ಕೇಳ್ದ. ಅನುಗೆ ಈಗ ಪಕ್ಕ ಅರ್ಥ ಆಯ್ತು. ಶಕ್ತಿಯ ಮಾತುಗಳಲ್ಲಿದ್ದ ಅಧಿಕಾರ ಅವಳ ಮನಸ್ಸನ್ನ ಕರಗಿಸಿತ್ತು. ಹಿತ ಸ್ನಾನ ಮಾಡಿ ಬಂದು ತಂಗಿಯನ್ನ ಹುಡುಕ್ತಿದ್ಲು. ಅನು ಮನೆಯಲ್ಲಿ ಇಲ್ದೇ ಇರೋದನ್ನ ಕಂಡು ಮನೆಯಿಂದ ಹೊರಗಡೆಗೆ ಬಂದವಳು ಮೆಟ್ಟಿಲ್ ಮೇಲೆ ನಿಂತು ತಲೆ ಕೂದಲನ್ನ ಒಣಗಿಸ್ತಾ ಕೆಳಗಡೆಗೆ ನೋಡಿದವಳು ಶಾಕ್ ಆದ್ಲು. ಹಿತ ಅನು ಯಾಕೆ ಅವ್ರ ಹತ್ರ ಹೋಗಿ ನಿಂತಿದ್ದಾಳೆ ಅಂತ ಎದೆ ಗುಬುಗುಟ್ಟಿತ್ತು ಹಿತಾಗೆ. ಅನು ತನ್ನ ಮನಸ್ಸನ್ನ ಹತೋಟಿಯಲ್ಲಿಟ್ಕೊಂಡು, ಸರ್ ನಾನು ನಿಮ್ಮನ್ನ ನೇರವಾಗಿ ಕೇಳ್ತೀನಿ, ನೀವು ನನ್ನ ಅಕ್ಕನನ್ನೇ ಫಾಲೋ ಮಾಡ್ತಿದ್ರ ತಾನೆ ಅಂತ ನೇರವಾಗಿ ಕೇಳಿದ್ಲು. ಹೌದು ಅನು,
ನಿನ್ನ ಅಕ್ಕ ನನ್ನನ್ನು ಕೇಳ್ತಾಳೆ ಅನ್ಕೊಂಡಿದ್ದೆ, ಆದರೆ ನೀನು ಬಂದು ನಿಂತಿದ್ಯಾ ಅಂತ ಶಕ್ತಿ ಯಾವುದನ್ನು ಮುಚ್ಚಿಡದೆ ಸುಳ್ಳು ಕೂಡ ಹೇಳ್ದೆ ಸಮಾಧಾನವಾಗಿ ಉತ್ತರಿಸ್ತಾ. ನನ್ನ ಅಕ್ಕ ಕೇಳಲ್ಲ, ಆದರೆ ನಾನು ಕೇಳ್ತೀನಿ, ನನ್ನ ಅಕ್ಕನಿಗೋಸ್ಕರ ಅಂತ ಹಠದಿಂದ ಹೇಳೋಳನ್ನ ನೋಡಿ ಶಕ್ತಿಗೆ ನಗು ಬಂತು. ಆದರೂ ಅದನ್ನು ತಡ್ಕೊಂಡ. ಇಲ್ಲೇ ನಿಲ್ಲಿಸಿ ಪ್ರಶ್ನೆ ಮಾಡ್ತೀಯಾ ಅಂತ ಕೇಳ್ದ ಶಕ್ತಿ. ಹಾಗಂತ ನಾನು ನಿಮ್ಮನ್ನ ಮನೆಯೊಳಗಡೆ ಕರ್ಕೊಂಡು ಹೋಗೋಕ್ಕೆಲ್ಲ ಆಗಲ್ಲ. ನಾವಿಬ್ಬರೇ ಹೆಣ್ಮಕ್ಳಿರೋ ಮನೆಗೆ ನಿಮ್ಮನ್ನು ಕರ್ಕೊಂಡು ಹೋದರೆ ಆಮೇಲೆ ಎಲ್ಲರೂ ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ ಅಂದು ಅನು. ನೀನು ಹೇಳ್ತಿರೋದು ಸರಿ, ಆದರೆ ಈಗ ಹೀಗೆ ನಿಂತು ಮಾತಾಡಿದ್ರೆ ಮಾತ್ರ ಏನು ತಪ್ಪಾಗಿ ಮಾತಾಡಲ್ವಾ ಎಲ್ಲರೂ? ಯಾಕಂದರೆ ನೀನು ನನ್ನ ಜೊತೆಗೆ ಮಾತಾಡೋಕ್ಕೆ ಶುರು ಮಾಡಿದಾಗ್ಲಿಂದ ಬಿಲ್ಡಿಂಗ್ನಲ್ಲಿರೋರು ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಅಂದ ಶಕ್ತಿ. ಅವನು ಹೇಳಿದ್ದು ಅರ್ಥ ಆಗದೆ ಅನು ತಿರುಗಿ ನೋಡಿದ್ಲು. ಬಿಲ್ಡಿಂಗ್ನಲ್ಲಿರೋ ಮಹಿಳೆಯರೆಲ್ಲ ಇವರನ್ನೇ ನೋಡ್ತಿದ್ರು. ಹೋಯ್ತು, ಇವರಿನ್ನು ಗ್ರೈಂಡರ್ನಲ್ಲಿ ಹಾಕಿರೋ ಅಕ್ಕಿಗಿಂತ ಜಾಸ್ತಿ ನಮ್ಮ ಬಗ್ಗೆ ಮಾತಾಡಿ ಅರ್ದು ಹಾಕ್ತಾರೆ ಅಂದ್ಲು ಅನು. ಯಾರು ಏನು ಮಾತಾಡಲ್ಲ, ಹಾಗೇನಾದರೂ ಮಾತಾಡಿದ್ರೆ ಅವ್ರ ಬಾಯಿ ಮುಚ್ಚಿಸೋದು ನನಗೆ ಗೊತ್ತು, ನೀನು ಬಾ ಅಂತ ಅವಳನ್ನು ತಾನೇ ಕರ್ಕೊಂಡು ಹೋದ ಶಕ್ತಿ. ಅನು ಅವನ ಹಿಂದೆಯೇ ಓಡ್ ಬಂದ್ಲು. ಎಲ್ಲರೂ ಇವರನ್ನೇ ಕುತೂಹಲದಿಂದ ನೋಡ್ತಿದ್ದರಿಂದ ಅನುಗೆ ಸಂಕಟ ಆಯಿತು. ಅಕ್ಕ ಬೇರೆ ಹೆದರು ಬಿಡ್ತಾಳೆ ಅಂತ ಗಾಬರಿಯಿಂದ ಶಕ್ತಿಯ ಹಿಂದೆಯೇ ಓಡಿದ್ಲು ಅನು. ಆದರೆ ಶಕ್ತಿ 4 ಹೆಜ್ಜೆಯಲ್ಲಿ ಮನೆ ಮುಂದೆ ಹೋಗಿ ನಿಂತ. ಅಲ್ಲಿ ಹೊಸಲಿನಲ್ಲಿ ನಿಂತಿದ್ದ ತನ್ನ ಮನದನ್ನೇ ಹಿತಾಳ ರೂಪವನ್ನು ಕಂಡು ಅವನಿಗೆ ಉಸಿರೇ ನಿಂತಂತಾಯಿತು. ಮುಖದ ಮೇಲೆ ನೀರಿನ ಹನಿಗಳು ಹಾಗೇ ಇದ್ವು. ಕೂದಲಿನಿಂದ ನೀರು ಇಳಿದು ಅವಳ ಕುತ್ತಿಗೆ ಮೂಲಕ ಹರಿತಿತ್ತು. ತಲೆ ಸ್ನಾನ ಮಾಡಿ ಸರಿಯಾಗಿ ಒಣಗಿಸ್ದೆ ಪನ್ನೀರು ಗುಲಾಬಿಯಂತೆ ನಿಂತಿದ್ದ ಹಿತಾಳನ್ನು ಕಂಡು ಶಕ್ತಿಯ ಭಾವನೆಗಳು ಉಕ್ಕಿ ಬಂದವು. ಅಯ್ಯೋ, ಇವಳು ನನ್ನನ್ನು ಕೊಲ್ತಿದ್ದಾಳೆ, ಹೀಗೆ ನಿಂತು ನನ್ನನ್ನು ಪರೀಕ್ಷೆ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡವನು ಒಳಗಡೆ ಹೋಗಿ ಮಾತಾಡೋಣ ಬಾ ಅಂತ ಒಳಗಡೆ ಹೋದ. ಈಗಾಗಲೇ ಶಕ್ತಿಯನ್ನು ಎದುರು ಬದರಾಗಿ ಕಂಡಿದ್ದ ಹಿತ ಮಂಜಿನಲ್ಲಿ ಹೆಪ್ಪುಗಟ್ಟಿದ ಗುಲಾಬಿಯಂತೆ ನಿಂತಿದ್ಲು. ಅವನು ಅಧಿಕಾರದಿಂದ ಒಳಗಡೆ ಕರೆದಾಗ ಅವಳ ಹೃದಯದಲ್ಲಿ ನಡುಕ ಶುರುವಾಗಿ ದೇಹ ಬಹಿರಂಗವಾಗಿ ನಡುಕ್ತಿತ್ತು. ವೇಗವಾಗಿ ಓಡಿ ಬಂದ ತಂಗಿನ ನೋಡಿ ಏನಿದು ಅಂತ ಕಣ್ಣಲ್ಲೇ ಕೇಳಿದ್ಲು ಹಿತ. ಅಕ್ಕ ಬಾ ಒಳಗಡೆ ಹೋಗಿ ಮಾತಾಡೋಣ ಅಂತ ಅಕ್ಕನ ಕೈ ಹಿಡಿದು ಒಳಗಡೆ ಕರೆದೊಯ್ದ್ಲು ಅನು. ಶಕ್ತಿ ಗೋಡೆ ಪಕ್ಕದಲ್ಲಿದ್ದ ಪ್ಲಾಸ್ಟಿಕ್ ಚೇರನ್ನು ಎಳೆದು ಹಾಕ್ಕೊಂಡು ಆರಾಮಾಗಿ ಕೂತು ಮನೆಯನ್ನು ಸುತ್ತಲೂ ನೋಡ್ದ. ಫ್ರಿಜ್ಜು, ವಾಷಿಂಗ್ ಮಿಷಿನ್ ಇಲ್ವಾ ಅನು ಅಂತ ಕೇಳ್ದ ಶಕ್ತಿ. ಈಗ ಈ ಪ್ರಶ್ನೆ ಯಾಕೆ ಅಂತ ಅಕ್ಕ ತಂಗಿ ಇಬ್ಬರಿಗೂ ಅನ್ನಿಸ್ತು. ಫ್ರಿಜ್ ಇದೆ, ವಾಷಿಂಗ್ ಮಿಷಿನ್ ಇಲ್ಲ ಸರ್ ಅಂದ್ಲು ಅನು. ಸರಿ ಅಂದವನು ನಡುಕ್ತಾ ನಿಂತಿದ್ದ ಹಿತಾಳನ್ನು ದಿಟ್ಟಿಸಿ ನೋಡ್ದ. ಇಂಟರ್ವ್ಯೂ ಮಾಡೋವಾಗ ಧೈರ್ಯವಾಗಿ ಗತ್ತಿನಿಂದ ಕಂಡಿದ್ದವಳು ಈಗ ಭಯದಲ್ಲಿ ನಡುಕ್ತಾ ಇರೋ ಕೋಳಿ ಮರಿಯಂತೆ ಕಾಣ್ತಿರೋದು ಅವನಿಗೆ ಹೊಸದಾಗಿ ಕಂಡಿತ್ತು. ಶಕ್ತಿಗೆ ಒಂದು ವಿಷಯ ಚೆನ್ನಾಗಿ ಅರ್ಥ ಆಯಿತು. ಒಬ್ಬಂಟಿಯಾಗಿರೋ ಹೆಣ್ಮಕ್ಳು ತಮ್ಮ ಭಯವನ್ನು ಹೊರಗಡೆ ತೋರಿಸ್ಬಾರ್ದು ಅನ್ನೋ ಕಾರಣಕ್ಕೆ ಹಿತ ತನ್ನನ್ನು ತಾನು ಧೈರ್ಯವಾಗಿ ತೋರಿಸ್ಕೊಳ್ತಿದ್ದಾಳೆ ಅನ್ನೋದು. ಸರ್, ನೀವೇನೋ ಮಾತಾಡಬೇಕು ಅಂದ್ರಲ್ಲ ಅಂತ ಅನು ಕೇಳಿದಾಗ, ಮಾತಾಡಬೇಕು, ತುಂಬ ಮಾತಾಡಬೇಕು ಎಂದ ಶಕ್ತಿ ಹಿತಾಳನ್ನೇ ನೋಡ್ತಾ. ಹಿತ ಏನೋ ಮಾತಾಡಬೇಕು ಅಂದ್ಕೊಂಡ್ಲು, ಆದರೆ ಅವನೇ ಮಾತಾಡಲಿ ಅಂತ ಸುಮ್ಮನಾದ್ಲು. ನಿನಗೆ ಗೊತ್ತು ತಾನೆ ಅಂತ ಅವಳನ್ನು ನೇರವಾಗಿ ಕೇಳ್ದ ಶಕ್ತಿ. ಅವನು ಯಾವುದ್ರ ಬಗ್ಗೆ ಕೇಳ್ತಿದ್ದಾನೆ ಅಂತ ಅರ್ಥ ಆಗದೆ ಇರೋಷ್ಟು ಚಿಕ್ಕವಳೇನಲ್ಲ ಇವಳು. ಹ್ಞೂ ಅಂತ ತಲೆ ಆಡಿಸಿದ್ಲು ಹಿತ. ಮತ್ತು ಯಾಕೆ ನನ್ನ ಹತ್ರ ಕೇಳಲಿಲ್ಲ, ಯಾಕೆ ಗೊತ್ತಿಲ್ಲದೆ ಇರೋಳ ಥರ ಇದೆಯಾ ಅಂತ ಕೇಳ್ದ ಶಕ್ತಿ. ಆದರೂ ಹಿತ ಮೌನವಾಗಿದ್ಲು. ಹಿತ, ನನಗೆ ಸುತ್ತಿ ಬಳಸಿ ಮಾತಾಡೋಕ್ಕೆಲ್ಲ ಬರಲ್ಲ, ನಾನು ನೇರವಾಗೇ ಕೇಳ್ತೀನಿ. ನನಗೆ ನೀನಂದರೆ ಇಷ್ಟ, ಇದು ಪ್ರೀತಿಯೇ. ಆದರೂ ಅದನ್ನು ಮೀರಿ ನಿನ್ನ ಮೇಲೊಂದು ಆಳವಾದ ಭಾವನೆ ಇದೆ. ಅದನ್ನು ಮಾತಿನಲ್ಲಿ ವಿವರಿಸೋದಕ್ಕಿಂತ ಬದುಕಿ ತೋರ್ಸೋಕೆ ಇಷ್ಟಪಡ್ತೀನಿ ನಾನು. ನೀನು ನನ್ನನ್ನು ಮದುವೆ ಆಗ್ತೀಯಾ ಅಂತ ಅವಳ ಮುಂದೆ ನೇರವಾಗಿ ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಶಕ್ತಿ. ನನಗೆ ಮದುವೆಲಿ ಆಸಕ್ತಿ ಇಲ್ಲ ಸರ್, ನನಗೆ ಮದುವೆ ಮಾಡ್ಕೊಳ್ಳೋ ಐಡಿಯಾ ಕೂಡ ಇಲ್ಲ ಅಂತ ಒಂದು ಕ್ಷಣ ಕೂಡ ತಡ ಮಾಡದೆ ಪಟ್ ಅಂತ ಹೇಳಿದ್ಲು ಹಿತ. ಇದೇನಾ ನೀನು ಉತ್ತರ? ಇನ್ನೊಂದ್ಸಲ ಕ್ರಾಸ್ ಚೆಕ್ ಇಲ್ವಾ ಅಂತ ತುಂಬ ಕೂಲಾಗಿ ಕೇಳ್ದ ಶಕ್ತಿ. ಹೌದು, ನನ್ನ ಉತ್ತರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಸರ್ ಅಂತ ಹಿತ ಕೂಡ ಅಷ್ಟೇ ಕಾನ್ಫಿಡೆಂಟಾಗಿ ಹೇಳಿದ್ಲು. ಥ್ಯಾಂಕ್ಸ್ ಹಿತ ಅಂದವನೇ ತನ್ನ ಶರ್ಟ್ ಸರಿ ಮಾಡ್ಕೊಳ್ತಾ ಬಾಯ್ ಅನು ಅಂದ ಶಕ್ತಿ. ಅನು ಮಾತ್ರ ಧಕ್ ಅಂತ ನೋಡ್ತಿದ್ಲು. ಅವಳು ನಿರೀಕ್ಷಿಸಿದ್ದು ಬೆದರಿಕೆ, ಆರ್ಡರ್ ಅಥವಾ ಬಲವಂತ ಮಾಡಬಹುದು ಶಕ್ತಿ ಅಂತ.
ಆದ್ರೆ ನಡೆದಿದ್ದೇ ಬೇರೆ, ಯಾವುದೋ ನ್ಯೂಸ್ ಓದಿದ ಹಾಗೆ ಇತ್ತು. ಇಷ್ಟೇನಾ ಅನ್ನಿಸ್ಬಿಡ್ತು ಅನುಗೆ. ಉಪ್ಪಿಲ್ಲದ ಅಡುಗೆ ತಿಂದ ಹಾಗೆ ಭಾಸವಾಯ್ತು ಅನುಗೆ. ಶಕ್ತಿ ತನ್ನ ಕೂಲಿಂಗ್ ಗ್ಲಾಸ್ ಹಾಕೊಂಡು ಮೆಟ್ಟಿಲು ಇಳಿಯುವಾಗ ಒಬ್ಬ ಮಹಿಳೆ ಅವನನ್ನ ಅಡ್ಡಗಟ್ಟಿದ್ರು. ತಮ್ಮ, ನೀನ್ ಯಾರು? ಹಿತಾ ಮನೆಯಲ್ಲಿ ನಿನಗೇನ್ ಕೆಲ್ಸ ಅಂತ ಕೇಳಿದ್ರು ಅವರು. ಹಿತಾಳ ಭಾವಿ ಪತಿ ನಾನು ಅಂತ ಗತ್ತಿನಿಂದ ಹೇಳ್ದ ಶಕ್ತಿ. ಆಗ ಅವರು ಬಾಯಿ ಮುಚ್ಕೊಂಡ್ರು. ಅವಳು ನಮ್ಗ್ಯಾರಿಗೂ ಹೇಳೇ ಇಲ್ವಲ್ಲ ಅಂತ ಮತ್ತೆ ಪ್ರಶ್ನೆ ಹಾಕಿದ್ರು. ಅವ್ರ ಮನೇಲಿ ದೊಡ್ಡವ್ರು ಯಾರೂ ಇಲ್ಲ, ಹಾಗೆ ಯಾರಾದ್ರೂ ಇದ್ದಿದ್ರೆ ಹೊರಗಡೆ ಹೇಳ್ತಿದ್ರು. ಅಷ್ಟೇ ಅಲ್ಲ, ಈ ನಿರ್ಧಾರ ಮಾಡಿದ್ದು ಇತ್ತೀಚೆಗಷ್ಟೆ, ಅದಕ್ಕೆ ಯಾರಿಗೂ ಗೊತ್ತಿಲ್ಲ. ಸಾಕಾ ಅಂದ ಶಕ್ತಿ. ಮತ್ ನಿಮ್ಮನೆಯಿಂದ ಯಾರೂ ಬಂದಿಲ್ವಾ ಅಂತ ಕೇಳಿದ್ರು ಆ ಮಹಿಳೆ. ಬರ್ತಾರೆ, ನಾನೇ ಈಗ ಬರಬೇಡಿ ಅಂತ ಹೇಳಿದ್ದೀನಿ. ಸ್ವಲ್ಪ ದಿನ ಲವ್ ಮಾಡೋಣ ಅಂತ. ತಕ್ಷಣ ಮದುವೆ ಮಾಡ್ಕೊಂಡ್ರೆ ಜೀವನದಲ್ಲಿ ಕುತೂಹಲನೇ ಇರಲ್ಲ. ಇನ್ಯಾವುದಾದ್ರೂ ವಿಷಯ ತಿಳಿಬೇಕಾ ಅಂತ ಎದೆಯುಬ್ಬಿಸಿ ಕೇಳಿದ ಶಕ್ತಿನ ಕಂಡು ಅವರು ಹೆದ್ರಿ ಏನೂ ಇಲ್ಲ ಅನ್ನುವಂತೆ ತಲೆ ಆಡಿಸಿ ದೂರ ಸರಿದ್ರು. ಅವನು ಹೋದ ಕೆಲವೇ ನಿಮಿಷಗಳಲ್ಲಿ ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತ್ತು. ಒಬ್ರಾದ್ಮೇಲೆ ಒಬ್ರು ಬಂದು ಹಿತಾಳನ್ನ ಪ್ರಶ್ನಿಸೋಕೆ ಶುರು ಮಾಡಿದ್ರು. ಹಿತಾ ಮೊದಲು ಗೊಂದಲಕ್ಕೊಳಗಾಗಿ ಆಮೇಲೆ ವಿಷಯ ಅರ್ಥ ಮಾಡ್ಕೊಂಡ್ಲು. ಅನು, ಇದೆಲ್ಲ ಅವನ ಕೆಲ್ಸನೇ, ಬೇಕು ಅಂತಲೇ ಹೀಗೆ ಮಾಡಿದಾನೆ. ನಮ್ಮ ಹತ್ರ ಒಳ್ಳೆಯವನ ಹಾಗೆ ಮಾತಾಡಿ ಹೊರಗಡೆ ಹೋಗಿ ವಿಲನ್ ಕೆಲಸ ಮಾಡಿದ್ದ ನೋಡು ಅಂತ ತಂಗಿಯ ಮುಂದೆ ಕಿರ್ಚಾಡೋಕೆ ಶುರು ಮಾಡಿದ್ಲು ಹಿತಾ. ಅಕ್ಕ, ನಾನು ಕೂಡ ಅವ್ರು ತುಂಬ ಒಳ್ಳೆಯವರು ಅಂತ ತಪ್ಪಾಗಿ ಅನ್ಕೊಂಡಿದ್ದೆ ಅಂದ್ಲು ಅನು. ನಾಳೆ ಇದೆ ಅವರಿಗೆ ಅಂತ ಮಾರನೇ ದಿನ ಯಾವಾಗ ಬರುತ್ತೆ ಅಂತ ಹಿತಾ ಕಾಯ್ತಿದ್ಲು. ಮಾರನೇ ದಿನ ಆಫೀಸ್ ಶುರುವಾಗೋ ಮೊದಲೇ ಹಿತಾ ಶಕ್ತಿ ಕ್ಯಾಬಿನ್ ಮುಂದೆ ಹೋಗಿ ಕಾಯ್ತಿದ್ಲು. ಹಿತಾ ಬಂದಿದ್ದಾಳ ಅನ್ನೋ ವಿಷಯನ ಆಕಾಶ್ ಮೂಲಕ ತಿಳ್ಕೊಂಡ ಶಕ್ತಿ ತನ್ನೆಲ್ಲಾ ಕೆಲಸಗಳನ್ನ ಬದಿಗೊತ್ತಿ ಅವಸರವಾಗಿ ಓಡ್ ಬಂದ. ಹಿತಾ ಇರೋದನ್ನ ಸ್ವಲ್ಪ ದೂರದಿಂದಲೇ ರಸಿಕನಂತೆ ನೋಡಿ ಆನಂದಿಸಿದವನು ಅವಳ ಹತ್ರ ಬರುವಾಗ ಫಾಸ್ಟ್ ಆಗಿ ನಡೀತಾ ಅವಳನ್ನ ಗಮನಿಸದೇ ಇರೋ ಹಾಗೆ ಫೋನಲ್ಲಿ ಮಾತಾಡ್ತಾ ಹೋದ. ಹಿತಾ ಕೂಗಿದ್ದು ಕಿವಿಗೆ ಬಿದ್ರೂ ಬೀಳ್ದೇ ಇರೋ ಹಾಗೆ ತನ್ನ ಕ್ಯಾಬಿನ್ ಒಳಗಡೆ ಹೋದ ಶಕ್ತಿ. ಒಳಗಡೆ ಹೋದವನೇ ಎದೆ ಮೇಲೆ ಕೈ ಇಟ್ಕೊಂಡು ಉಸಿರನ್ನ ಜೋರಾಗಿ ಬಿಟ್ಟು ತನ್ನ ಸೀಟ್ನಲ್ಲಿ ಕೂತ್ಕೊಂಡ. ಇಷ್ಟು ಬೇಗ ಬರ್ತೀಯಾ? ನೀನು ಬಂದಿದೀಯಾ ಅಂತ ತಿಳಿದ ತಕ್ಷಣ ನಾನು ಕೂಡ ಓಡ್ ಬಂದೆ. ನಿನ್ನೆ ಮಾಡಿದ ಕೆಲಸಕ್ಕೆ ಇವತ್ತು ಒಂದು ಒಳ್ಳೆ ರಿಯಾಕ್ಷನ್ ಕಾದಿದೆ ಅಂತ ಅನ್ಕೊಂಡ ಶಕ್ತಿ. ಹಿತಾ ಪರ್ಮಿಷನ್ ಕೂಡ ಕೇಳದೆ ಫಾಸ್ಟ್ ಆಗಿ ಬಾಗ್ಲು ತೆರೆದು ಒಳಗಡೆ ಬಂದ್ಲು. ಅವಳನ್ನ ನೋಡಿ ಸಣ್ಣ ನಗು ಬೀರಿದ ಶಕ್ತಿ, ಬಾ ಹಿತಾ, ಏನ್ ಸಡನ್ ಆಗಿ ಈ ಕಡೆ? ನಿನ್ನೆ ತಾನೇ ಮಾತಾಡಿದ್ವಲ್ಲ ಅಂತ ಏನೂ ತಿಳಿದವರೋನ್ ಹಾಗೆ ಕೇಳ್ದ. ಆಕ್ಟ್ ಮಾಡಬೇಡಿ ನೀವು ಅಂತ ಕೋಪದಿಂದ ಕೇಳಿದ್ಲು ಹಿತಾ. ಮೊದಲು ಕೂತ್ಕೋ ಅಂತ ಎದುರುಗಿದ್ದ ಚೇರ್ ತೋರಿಸ್ತಾ ಶಕ್ತಿ. ನಾನಿಲ್ಲಿ ಕುತ್ಕೊಳ್ಳೋಕ್ ಬಂದಿಲ್ಲ ಅಂತ ಸಿಟ್ಟಿನಿಂದ ಹೇಳಿದ್ಲು ಹಿತಾ. ಈ ಜಾಗ ಓಕೆನಾ? ನಿನಗ್ ಮಾತ್ರ ಮೀಸಲು ಅಂತ ತನ್ನ ಮಡಿಲನ್ನ ತೋರಿಸಿ ಹೇಳ್ದ ಶಕ್ತಿ. ಸರ್, ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಹೀಗೆಲ್ಲ ನಡ್ಕೊಳ್ತಿದ್ದೀರಾ. ನೀವು ಅನ್ಕೊಂಡಿರೋ ಹುಡುಗಿ ನಾನಲ್ಲ. ನನಗೆ ನನ್ನದೇ ಆದ ಜವಾಬ್ದಾರಿ ಇದೆ. ನಿಮ್ಮ ಹಣಕ್ಕಾಗ್ಲಿ ಅಥವಾ ನಿಮ್ಮ ಆಸೆಗೆ ನಾನು ಬಗ್ಗೋಳಲ್ಲ ಅಂತ ಕಣ್ಣೀರು ಹಾಕ್ತಾ ಹೇಳ್ತಿರೋವಾಗ್ಲೇ ಜೋರಾಗಿ ಒಂದು ಏಟ್ ಕೊಟ್ರೆ ನಿನ್ನ ಹಲ್ಲುಗಳೆಲ್ಲ ಉದುರು ಹೋಗುತ್ತವೆ. ಈ ಹೃದಯ ನಿನಗಾಗಿ ಮಾತ್ರ, ಆದ್ರೆ ನೀನು ನನ್ನನ್ನು ತುಂಬಾ ಕೆಳಮಟ್ಟದಲ್ಲಿ ಯೋಚಿಸಿದ ಹಾಗೆ ಕಾಣಿಸುತ್ತೆ. ನೀನು ನನ್ನ ಪ್ರೇಯಸಿ. ಮನಸ್ಸಿನಿಂದ ನೀನು ಯಾವಾಗ್ಲೂ ನನ್ನ ಹೆಂಡತಿ ಆಗಿದ್ಯಾ. ಇನ್ನೊಂದು ಸಲ ನಮ್ಮ ಸಂಬಂಧವನ್ನ ಇಷ್ಟು ಕೆಳಮಟ್ಟದಲ್ಲಿ ಮಾತಾಡಬೇಡ ಅಂತ ಶಕ್ತಿ ಗಂಭೀರವಾಗಿ ಘರ್ಜಿಸಿದಾಗ ಹಿತಾ ಸ್ತಬ್ಧಳಾದ್ಲು. ಮುಖ ಬೆಳ್ಳಗಾಗಿದ್ದ ಅವಳನ್ನ ನೋಡಿ ತನ್ನ ಕೋಪನ ಕಡಿಮೆ ಮಾಡ್ಕೊಂಡ ಶಕ್ತಿ ಅವಳು ತನ್ನ ಪ್ರೀತಿಯನ್ನ ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾಳೆ ಅನ್ನೋದನ್ನ ಅರಿತ. ಎದ್ದು ಅವಳ ಹತ್ರಕ್ಕೆ ಬಂದು, ಹಿತಾ, ನಾನು ಕೆಲಸ ಇಲ್ಲದೆ ನಿನ್ನ ಹಿಂದೆ ಸುತ್ತುತ್ತಿಲ್ಲ. ಕೇವಲ ದೈಹಿಕ ಆಸೆಗಾಗಿ ನಿನ್ನ ಜೊತೆಗೆ ಬೆರೆಯೋಕ್ಕೂ ಬಯಸಲಿಲ್ಲ. ನಾನು ಶ್ರೀಮಂತನಾಗಿರೋದ್ರಿಂದ ನಿನಗೆ ಇಂತಹ ಆಲೋಚನೆ ಬಂದಿದೆ. ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಬದುಕಿದ್ರೆ ನಿನ್ನ ಜೊತೆಗೆ ಮಾತ್ರ ಬದುಕಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನೀನು ಈ ಶಕ್ತಿಯ ಹೆಂಡತಿ. ನಿನಗೆ ಮದುವೆ ಆಗೋಕೆ ಏನು ಸಮಸ್ಯೆ? ಅನು ಜೀವನ ಏನಾಗುತ್ತೋ, ಅವಳನ್ನ ಮುಂದೆ ಬರೋ ಗಂಡು ಒಪ್ತಾನೋ ಇಲ್ವೋ ಅನ್ನೋ ಭಯ ನಿನಗಿರೋದು ಸಹಜ. ಒಬ್ಬ ತಾಯಿಯಾಗಿ ಇರೋ ಕಾಳಜಿ ಇದೆ ನಿನಗೆ ಅನು ಬಗ್ಗೆ. ಅನು ನನಗೆ ಮೊದಲ ಮಗಳಿದ್ದಂತೆ. ನೀನು ಅವಳಿಗೆ ತಾಯಿ ಅಂದರೆ ನಾನು ಅವಳಿಗೆ ತಂದೆ. ಅವಳ ಒಳ್ಳೆ ಜೀವನಕ್ಕೆ ನಾನು ಜವಾಬ್ದಾರಿ. ನಾನು ಆಟ ಆಡ್ತಿಲ್ಲ, ಟೈಮ್ ಪಾಸ್ ಮಾಡ್ತಿಲ್ಲ. ಮನಪೂರ್ವಕವಾಗಿ ಹೇಳ್ತಿದ್ದೀನಿ, ಹೋಗಿ ಚೆನ್ನಾಗಿ ಯೋಚನೆ ಮಾಡು. ಆದರೆ ನನಗೆ
ನಮ್ಮಿಬ್ರಿಗೂ ಅನುಕೂಲವಾಗೋ ನಿರ್ಧಾರವಷ್ಟೇ ಬೇಕು. ಒಂದು ವೇಳೆ ನೀನು ನೆಗೆಟಿವ್ ಡಿಸಿಷನ್ ತಗೊಂಡ್ರೆ ನಾನಂತೂ ಬಿಡಲ್ಲ, ನೆನ್ಪಿಟ್ಕೊ ಅಂತ ಖಡಾಖಂಡಿತವಾಗಿ ಹೇಳ್ದ ಶಕ್ತಿ. ನಿಜಕ್ಕೂ ಅವನು ತನ್ನ ಜೊತೆಗೆ ಆಟ ಆಡ್ತಿದ್ದಾನೆ ಅಂತ ಅವಳು ಅನ್ಕೊಂಡಿದ್ಲು. ಆ ನೆನಪಲ್ಲೇ ಅವನು ಮಡಿಲಲ್ಲಿ ಕೂತ್ಕೊ ಅಂದಾಗ ಅವಳು ಹತ್ತಿದ್ಲು. ಈಗ ಅವನ ಭಾವನೆಗಳು ಸತ್ಯ ಅಂತ ತಿಳಿದ ಮೇಲೆ ಅವನ ಅರ್ಹತೆ ಅವಳನ್ನ ತಡೀತಿದೆ. ನೀವು ಹೇಳೋದೆಲ್ಲ ಕೇಳೋಕ್ ಚೆನ್ನಾಗಿದೆ, ಆದರೆ ಜೀವನಕ್ಕೆ ಒಪ್ಪಿ ಬರೋದಿಲ್ಲ. ನಿಮ್ಮ ಕುಟುಂಬದಲ್ಲಿ ನನ್ನನ್ನು ಮತ್ತೆ ನನ್ನ ತಂಗಿನ ಒಪ್ಕೊಳ್ಳೋದಿಲ್ಲ ಅಂದ್ಲು ಹಿತ. ನಡೆಯುತ್ತೆ, ನೀನೇ ನನ್ನ ಮನೆ ಸೊಸೆ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನನ್ನ ಕುಟುಂಬ ನಿನ್ನನ್ನು ಒಪ್ಕೊಳ್ಳುವಂತೆ ನಾನು ಮಾಡ್ತೀನಿ ಅಂದ. ಅವನ ವಿಶ್ವಾಸ ಅವಳನ್ನು ಅಲುಗಾಡಿಸಿತ್ತು. ಅವನ ಕಣ್ಣುಗಳಲ್ಲಿ ಇರೋ ಪ್ರೀತಿ ಅವಳ ಮನಸ್ಸನ್ನು ಕರಗಿಸಿತ್ತು. ಮದುವೆನೇ ಬೇಡ ಅಂತ ಅವಳು ತೆಗೆದುಕೊಂಡಿದ್ದು ಸನ್ಯಾಸಿ ಜೀವನಕ್ಕೆ ಮುಕ್ತಾಯ ಹಾಡೋ ಸಮಯ ಬಂದಿದ್ಯಾ? ತನ್ನ ನಿರ್ಧಾರದ ಬೇರುಗಳು ಅಲ್ಲಾಡ್ತಿವ್ಯಾ ಅನ್ನೋ ಭಯದಲ್ಲಿ ಅವಳು ಏನನ್ನು ಹೇಳ್ದೆ ಅಲ್ಲಿಂದ ಓಡೋಕೆ ನೋಡಿದ್ಲು. ಆದರೆ ಅವಳಿಗಿಂತ ವೇಗವಾಗಿ ಶಕ್ತಿ ಅವಳ ಕೈ ಹಿಡಿದು ತನ್ನ ಕಡೆಗೆ ಎಳ್ಕೊಂಡ. ಅವನು ಸಾಧಾರಣವಾಗಿ ಎಳ್ಕೊಂಡ್ರು ಹಿತ ಪೂರ್ತಿ ವೇಗದಲ್ಲಿ ಬಂದು ಶಕ್ತಿಯ ಮೇಲೆ ವಾಲಿದ್ಲು. ಅವಳ ಮುಖ ಅವನ ಕುತ್ತಿಗೆಗೆ ತಗಲಿತ್ತು. ಒಬ್ಬ ಪುರುಷನ ಸ್ಪರ್ಶವನ್ನ ಮೊದಲ ಬಾರಿ ಅನುಭವಿಸಿದ ಅವಳು ಹೌಹಾರಿ ಹೋದ್ಲು. ಎದೆ ದಬದಬ ಅಂತ ಹೊಡ್ಕೊಳ್ತಿತ್ತು. ಅವಳ ಸ್ಥಿತಿಯನ್ನ ಅರಿತವನು ಅವಳ ಬೆನ್ನನ್ನ ಸವರ್ತಾ, ನೀನು ಗಾಳಿಯ ಹಾಗಿದೆಯಾ ಹಿತ, ನೀನನ್ನು ತುಂಬ ಕೇರ್ಫುಲ್ಲಾಗಿ ನಿಭಾಯಿಸ್ಬೇಕು ಅನ್ಸತ್ತೆ, ಆದರೆ ಇದು ಬಹಳ ಸುಂದರವಾದ ಅನುಭವ ಅಂದ ಶಕ್ತಿ. ಮೊದಲ ಸ್ಪರ್ಶ, ಮೊದಲ ಅಪ್ಪುಗೆ. ಶಬ್ದಗಳಿಗೆ ಇದೆ ಅಂತ, ಅಥವಾ ತನ್ನ ಮಾತುಗಳು ಗಾಳಿಯಲ್ಲಿ ಹಾರ್ ಹೋಗಿ ಬೇರೆಯವರ ಕಿವಿಗೆ ಬೀಳಬಾರ್ದು ಅಂತಲೋ, ಅಥವಾ ತನ್ನ ಮೃದುತ್ವ ಅವಳ ಕಲ್ಲಿನಂತ ಹೃದಯವನ್ನ ಕರಗಿಸ್ಲಿ ಅಂತನೋ. ಅವನ ಧ್ವನಿ ಬಹಳ ಮೃದುವಾಗಿತ್ತು. ಅವನ ಉಸಿರು ಅವಳ ಕಿವಿಗೆ ತಗಲ್ದಾಗ ಅವಳ ಹೊಟ್ಟೆಯಲ್ಲಿ ಪತಂಗಗಳು ಹಾರಾಡಿದ ಅನುಭವವಾಯಿತು. ತನಗೆ ತಿಳಿಯದಂತೆ ಅವಳು ಅವನ ಅಪ್ಪುಗೆಗೆ ಮರಳಾಗ್ತಿದ್ಲು. ಅವನು ಬೆನ್ನು ಸವರ್ತಿದ್ದಂತೆ ಅವಳ ದೇಹ ಅವನ ಅಪ್ಪುಗೆಯನ್ನ ಬಯಸಿತ್ತು. ಇದು ಎಂತಹ ಸ್ಥಿತಿ! ತಾಯಿ ಇಲ್ಲದ ಹುಡುಗಿ ಇರುವಾಗ ನನ್ನ ಪ್ರೀತಿಯಲ್ಲಿ ಬೀಳೋ ತಪ್ಪು ಅಂತ ಅವನನ್ನು ತಳ್ಳಿ ದೂರ ಹೋದ್ಲು ಹಿತ. ನನ್ನನ್ನು ಬಿಟ್ಟು ಹೋಗೋಕೆ ನಿನ್ನಿಂದ ಸಾಧ್ಯ ಇಲ್ಲ ಕಣೆ, ನಾನು ಅನು ಹತ್ರ ಒಪ್ಪಿಗೆ ತಗೊಳ್ತೀನಿ ಅಂತ ಕೂಗಿ ಹೇಳ್ದ ಶಕ್ತಿ. ಅವನ ಮಾತುಗಳನ್ನ ಕೇಳ್ದವಳು ಅವನನ್ನು ತಿರುಗಿ ನೋಡದೆ ಓಡಿ ಹೋದ್ಲು ಹಿತ. ಅಷ್ಟರಲ್ಲಿ ಆಕಾಶ್ ಎದುರಿಗೆ ಬಂದು ಹಿತ ಓಡೋದನ್ನ ನೋಡಿ, ಇನ್ನೂ ಓಡೋಕ್ ಸಾಧ್ಯ ಇಲ್ಲ, ಅಡಗಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನೀನೀಗ ಅವನ ಹೃದಯದ ಕಂಟ್ರೋಲ್ನಲ್ಲಿ ಮತ್ತೆ ಅವನ ಕಣ್ಣಿನ ಕಣ್ಗಾವಲ್ನಲ್ಲಿ ಇದೆಯಾ ಅಂದ. ಆಕಾಶ್ ಎಂದ ಶಕ್ತಿಯ ಗಂಭೀರ ಧ್ವನಿಗೆ ಹೆದರಿದ ಆಕಾಶ್, ಅಕ್ಕ ಅಂತ ಭಾವಿಸಿ ಪಾಪ ಅನ್ನಿಸ್ತು ಸರ್, ಅಷ್ಟೇ, ಬೇರೆ ಕೆಟ್ಟ ಉದ್ದೇಶ ಏನೂ ಇಲ್ಲ ಅಂತ ಪಟ್ ಅಂತ ಹೇಳ್ದ. ಏಟ್ ತಿನ್ನೋಕೆ ಅಥವಾ ಅಂಡಮಾನ್ಗೆ ಹೋಗೋಕೆ ಅವನಲ್ಲಿ ಶಕ್ತಿ ಇರಲಿಲ್ಲ. ಅದಕ್ಕೆ ಅವನು ಪಟ್ಟನೆ ಅಕ್ಕ ಅಂತ ಕರೆದಿದ್ದನ್ನ ಕೇಳಿ ಶಕ್ತಿಗೆ ನಗು ಬಂತು. ನೀನು ಬದುಕೋದಾರಿ ಚೆನ್ನಾಗಿ ಕಲ್ತಿದೀಯ ಆಕಾಶ್ ಅಂದ ಶಕ್ತಿ. ಇಲ್ದಿದ್ರೆ ನಿಮ್ಮ ಜೊತೆಗೆ ಇರೋಕ್ ಸಾಧ್ಯ ಇಲ್ಲ ಸರ್ ಅಂದ ಆಕಾಶ್. ಈ ಚಾತುರ್ಯ ಸಾಲ್ದು ಆಕಾಶ್ ಅಂದ ಶಕ್ತಿ. ಆಕಾಶ್ ಬಾಯಿಗೆ ಗಮ್ ಹಾಕೊಂಡವನಂತೆ ಸುಮ್ನಾದ. ನಾನು ಹೆಂಡ್ತಿ ನಿನಗೆ ಅಕ್ಕ ಅಂದ್ರೆ ಮತ್ತೆ ನಾನು ನಿನಗೆ ಭಾವನೇನೋ ಅಂತ ಕೇಳ್ದ ಶಕ್ತಿ. ಅಯ್ಯೋ ದೇವ್ರೆ ಅಂದ್ಕೊಂಡ ಆಕಾಶ್. ಸರ್, ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಆಮೇಲೆ ಬಾಯ್ ಬಿಡಲ್ಲ ಅಂದ. ಕೇಳ್ಬೇಡ ಅಂದ್ರೆ ನಾಳೆ ಬಂದು ಕೇಳ್ತೀಯಾ, ಈಗಲೇ ಕೇಳ್ತೊಲ್ಗು ಅಂದ ಶಕ್ತಿ. ನಿಮ್ಮಮ್ಮ ನಿಮ್ಮ ಪ್ರೀತಿಗೆ ಒಪ್ಪಿಗೆ ಕೊಡ್ತಾರ ಸರ್ ಅಂದ ಆಕಾಶ್. ನನ್ನ ಅಮ್ಮ ನನಗಾಗಿ ಏನು ಬೇಕಾದರೂ ಮಾಡ್ತಾರೆ ಆಕಾಶ್, ನನ್ನ ಆಸೆಗೆ ಎಂದಿಗೂ ಅಡ್ಡಿ ಬರಲ್ಲ ಅಂತ ತಾಯಿಯ ಮೇಲಿರೋ ನಂಬಿಕೆಯಿಂದ ಹೇಳ್ದ ಶಕ್ತಿ. ಇತ್ತ ಹಿತ ಆಫೀಸ್ನಿಂದ ಹೊರಗಡೆ ಬಂದ ಮೇಲಷ್ಟೇ ನೆಮ್ಮದಿಯಿಂದ ಉಸಿರಾಡಿದ್ಲು. ಆದರೂ ಅವನು ಹೇಳಿದಂತೆ ಮಾಡಿಬಿಡ್ತಾನ ಅನ್ನೋ ಭಯ ಅವಳನ್ನು ಕಾಡ್ತಿತ್ತು. ಇತ್ತ ಅನುವನ್ನ ಮೀಟ್ ಮಾಡ್ದ ಶಕ್ತಿ. ನೀವ್ಯಾಕೆ ನನ್ನನ್ನು ನೋಡಬೇಕು ಅಂತ ಹೇಳಿದ್ರಿ ಅಂತ ಕೇಳಿದ್ಲು ಅನು. ಅನು, ನಿನಗೆ ನನ್ನ ಮೇಲೆ ಕೋಪ ಬರಲಿಲ್ವಾ ಅಂತ ಕೇಳ್ದ ಶಕ್ತಿ. ಬರಲಿಲ್ಲ, ನಗು ಬಂತು ಅಷ್ಟೆ. ಅಕ್ಕನನ್ನು ಹೇಗೆ ದಾರಿಗೆ ತರಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂದ್ಲು ಅನು. ಹಾಗಾದರೆ ನನ್ನ ಪ್ರೀತಿನ ನೀನು ನಂಬ್ತೀಯ ತಾನೆ ಅಂತ ಕೇಳ್ದ ಶಕ್ತಿ. ನಂಬ್ತೀನಿ, ನಿಮ್ಮನ್ನು ನಂಬ್ತೀನಿ ಅಂತ ಅನು ಮುಗುಳ್ನಗೆಯೊಂದಿಗೆ ಹೇಳಿದ್ಲು. ನಿನ್ನ ಅಕ್ಕ ಮತ್ತು ನಾನು ಮದುವೆ ಆಗೋದ್ರಲ್ಲಿ ನಿನಗೆ ಯಾವುದೇ ತೊಂದರೆ ಇಲ್ಲ ತಾನೆ ಅಂತ ಕೇಳ್ದ ಶಕ್ತಿ.
ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆಗಳನ್ನ ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ.